ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ಇವತ್ತು ಒಂದಿಷ್ಟು ಟ್ರಂಪರ ಅಂತಾರಾಷ್ಟ್ರೀಯ ಆಟದ ಕುರಿತ ಒಂದಿಷ್ಟು ನೋಡುವಂಥದ್ದು. ಯಾಕಂದರೆ ಈಗಾಗಲೇ ಅಲ್ಲಿ ಸುಪ್ರೀಂ ಕೋರ್ಟ್ ಇದ್ದಿದ್ದು ಈ ಟ್ಯಾರಿಫ್ ಸಲುವಾಗಿ ಅವ್ರ ಕಂಡೀಷನ್ ಆಗ್ಯದ. ಅನಗತ್ಯ ಅಂತಾರಾಷ್ಟ್ರೀಯ ಮಟ್ಟದಲ್ಲೇ ಟ್ಯಾರಿಫ್ ಆಗ್ತಾಯಿದ್ರೆ ಅದು ನಿಮ್ಮ ಮೇಲೆ ಆ್ಯಕ್ಷನ್ ತೊಗೊಳ್ತೀವಿ ಅನ್ನುವಂಗೆ ಮಾತಾಡಿದ. ಜೊತೆಗೆ ಇದು ನಿಮ್ಮ ಹಕ್ಕಲ್ಲ, ಕಾಂಗ್ರೆಸ್ ಒಪ್ಪಬೇಕು ಅಂತೇಳಿ ಸ್ವಲ್ಪ ಅಂತರದವರೆಗೆ ಒಂದಿಷ್ಟು ಹಿಡಿದು ಸಾಧಿಸಲಿಕ್ಕೆ ಪ್ರಯತ್ನ ಮಾಡಿದ. ಆದರೆ ಇನ್ನೂ ಟ್ರಂಪ್ ಅವರು ನಿಲ್ಲಿಸಿಲ್ಲ ತಮ್ಮ ಆವಾಜನ್ನು. ವಿಶೇಷವಾಗಿ ಅವ್ರಿಗೆ ಈ ಒಂದು ವ್ಯಾಪಾರದಿಂದ, ಅದರಲ್ಲೂ ಟ್ಯಾರಿಫ್ ಅಂದರೆ ಸುಂಕದಿಂದ ಇಡೀ ವಿಶ್ವನ ಆಳಬೇಕು, ವಿಶ್ವನ ಕಂಟ್ರೋಲ್ ತೊಗೊಳ್ಬೇಕು ಅನ್ನುವಂಥ ದಿಶೆಯಲ್ಲಿ ಎಲ್ಲ ರಾಷ್ಟ್ರಗಳ ಮೇಲೂ ಟ್ಯಾರಿಫ್ ಹಾಕ್ತಾಯಿದ್ರು. ಭಾರತ ಮೇಲಂತೂ ನಮ್ಮ ಮೋದಿಯವ್ರು ಎಷ್ಟು ಮೌನ ವಹಿಸ್ತಾರೆ ಅಷ್ಟು ಜೋರಾಗಿ ಅವ್ರ ಮೇಲೆ, ಅಂದರೆ ನಮ್ಮ ಭಾರತದ ಮೇಲೆ ಸುಂಕ ಹೇರಿದ್ದೇ ಹೇರಿದ್ದು 25 ಅಂತ ಹೇಳಿದ್ರು, 50 ಮಾಡಿದ್ರು, 100 ಮಾಡ್ತಾನೆ ಅಂತ ಹೇಳಿದರು. ಹೀಗೆಲ್ಲ ಒಂದು ಹಂತದವರೆಗೆ ತಡೆ ಬಂದದ. ಆದರೆ ಈಗ ಅವ್ರಿಗೆ ಒಟ್ಟಿನಲ್ಲೇ ಈ ಟ್ಯಾರಿಫ್ ಜೊತೆಗೆ ಅನಿವಾರ್ಯ ಆತಂದ್ರೆ ಯುದ್ಧಕ್ಕೂ ರೆಡಿ. ಅದರಲ್ಲೂ ಮುಖ್ಯವಾಗಿ ಇತ್ತೀಚೆಗೆ ನಮ್ಮ ಟ್ರಂಪ್ ಅವರು ಅಥವಾ ಅಮೆರಿಕ ಹೊಸ ಅರ್ಥನೀತಿಯನ್ನು ಅಥವಾ ಹೊಸ ಅಂತಾರಾಷ್ಟ್ರೀಯ ನೀತಿಯನ್ನು ತರಲಿಕ್ಕೆ ಪ್ರಯತ್ನ ಮಾಡಲಿಕ್ಕೆ ಆಗ್ತದೆ. ಅದು ವಿಶೇಷವಾಗಿ ರಷ್ಯಾವನ್ನು ತನ್ನ ಕಡೆ ತೆಗೆದುಕೊಂಡು ಉಳಿದ ಎಲ್ಲ ದೇಶಗಳನ್ನ ಇನ್ನೊಂದು ಕಡೆ ಮಾಡುವಂಥದ್ದು. ಯಾಕಂದರೆ ರಷ್ಯಾನೂ ಸಹ ಭಾಳಷ್ಟು ಈ ಸ್ಟ್ರಾಟಜಿಕಲಿ ಅಂತ ಕರಿತೀವಿ ನಾವು. ಒಂದು ಅತ್ಯಂತ ಪ್ರಮುಖವಾದ ಜಗತ್ತಿನ ದೇಶಗಳಲ್ಲಿ ರಷ್ಯಾನೂ ಒಂದು. ರಷ್ಯಾ ಮತ್ತು ಅಮೆರಿಕ ಒಂದಾದ್ರೆ ಯಾವ ನ್ಯಾಟೋನೂ ಇಲ್ಲ, ಯಾವ ಚೀನಾನೂ ಇಲ್ಲ ಅನ್ನುವಂಥ ಮನೋಸ್ಥಿತಿಯಲ್ಲಿ ಇವತ್ತು ಟ್ರಂಪ್ ಅವರು ಬಂದು ನಿಂತಿದ್ದಾರೆ. ಯಾಕಂದರೆ ನ್ಯಾಟೋದಿಂದ ಈಗಾಗಲೇ ದೂರ ಸರಿದಿದ್ದಾರೆ. ಈಗ ನಿಮಗೆ ಗೊತ್ತಿದೆ, ಗ್ರೀನ್ಲ್ಯಾಂಡ್ ಹೆಸರು ಕೇಳಿರ್ಬೋದು ನೀವು, ಡೆನ್ಮಾರ್ಕದ ಅಂಡರದಲ್ಲಿರುವಂಥದ್ದು. ಅಲ್ಲಿ ಆಯಿಲ್ ಅಂದರೆ ಈ ಡಿಸೈಲು ಅಥವಾ ಮತ್ತೇನೋ ಕಚ್ಚಾ ಕ್ರೂಡ್ ಆಯಿಲ್ ಸಾಕಷ್ಟು ಇರೋದ್ರಿಂದಾಗೆ ಅದನ್ನು ತನ್ನ ಕಬ್ಜೆಗೆ ತೊಗೋಬೇಕು ಅನ್ನುವಂತಹ ಒಂದು ಹಪಾಪಿಯಲ್ಲಿ ಇವತ್ತು ಟ್ರಂಪ್ ಅವರಿದ್ದಾರೆ. ಅದೊಂದು ಜೊತೆಗೆ ಇರಾನ್ ಒಂದು, ಇವೆರಡನ್ನು ತನ್ನ ವಶಕ್ಕೆ ತೆಗೆದುಕೊಂಡ್ರೆ ಇಡೀ ವಿಶ್ವವನ್ನು ಆಳ್ಬೋದು. ಈಗಾಗಲೇ ಅರೇಬಿಯನ್ ಸ್ಟೇಟ್ಗಳು, ವಿಶೇಷವಾಗಿ ಈ ಮಿಡ್ಲ್ ಈಸ್ಟ್ ಅಂತ ನಾವು ಕರಿತೀವಿ, ಹೆಚ್ಚು ಕಡಿಮೆ ಅಮೆರಿಕ ಅಂಡರದಲ್ಲಿ ಬಂದು ನಿಂತಿದ್ದಾವೆ ಇವತ್ತು. ಅದಕ್ಕೆ ಉಳಿದಿದ್ದು ಒಂದು ಏನಪ್ಪ ಅಂದರೆ, ಈಗ ಇರಾಕು ಗೆದ್ದು ಬಿಟ್ಟಿದ್ದಾರೆ. ಮಿಡ್ಲ್ ಈಸ್ಟ್ ಏನು ದೇಶಗಳಿದ್ದಾವೆ ಅವರು ಹೆಚ್ಚು ಕಡಿಮೆ ಕಬ್ಜಾದಂಗೆ ಆಗ್ಯದ. ಈಗ ಅವ್ರಿಗೆ ಇರಬೇಕಾಗಿದ್ದು ಒಂದು ಗ್ರೀನ್ಲ್ಯಾಂಡನ್ನು ಹೊಡ್ಕೋಬೇಕು ಅನ್ನುವಂಥದ್ದು. ಮತ್ತು ಆಲ್ರೆಡಿ ನಿಮಗೆ ಗೊತ್ತಿದೆ, ವೆನೆಜುಲಾದಲ್ಲೂ 40% ಆಯಿಲ್ ಈ ಜಗತ್ತಿನಲ್ಲಿದೆ ಅಂತೇಳಿ ಸುದ್ದಿಗಳಿದ್ದಾವೆ. ಅದೇ ಕಾಲಕ್ಕೆ ಗ್ರೀನ್ಲ್ಯಾಂಡದಲ್ಲೂ ಸಾಕಷ್ಟು ಅದ ಅಂತೇಳಿ. ಹೀಗಾಗಿ ಗ್ರೀನ್ಲ್ಯಾಂಡು ವೆನೆಜುಲಾ ಕೈಯಲ್ಲಿ ತೊಗೊಳಾರ 33% ಮೋಸ್ಟ್ಲಿ ವೆನೆಜುಲಾ. ಆನಂತರ ಅಲ್ಲಿ ಇನ್ನು 40% ಅದ ಗ್ರೀನ್ಲ್ಯಾಂಡದಲ್ಲಿ. ಇನ್ನುಳಿದಲ್ಲಿ ಇರಾನದಲ್ಲೂ ಸಾಕಷ್ಟು ಪ್ರಮಾಣದಲ್ಲಿದೆ. ಇವುಗಳನ್ನು ತನ್ನ ಕಬ್ಜೆ ಮಾಡ್ಕೊಂಡ್ಬಿಟ್ರೆ ಮುಗಿದೋಯ್ತು, ನಾವು ವಿಶ್ವನ ಆಳ್ಬೋದು ಆರ್ಥಿಕವಾಗಿ. ಯಾಕಂದರೆ ಇವತ್ತು ಬಾಂಬ್ ಹಾಕೋದು, ತೆಗೆಯೋದು, ಮತ್ತೇನು ಮಾಡೋದು, ಅಥವಾ ಈ ಒಂದು ಯುರೇನಿಯಂ ಉಪಯೋಗ ಮಾಡ್ಕೊಂಡು ಬಾಂಬ್ ತಯಾರು ಮಾಡಿ ನ್ಯೂಕ್ಲಿಯರ್ ಬಾಂಬ್ ಪ್ರಯೋಗ ಮಾಡೋದು, ಇವೆಲ್ಲಕ್ಕಿಂತ ಹೆಚ್ಚಿಗೆ ಅರ್ಥವ್ಯವಸ್ಥೆ, ದುಡ್ಡಿನಿಂದ ಇಡೀ ಜಗತ್ತನ್ನು ಹೆಚ್ಚಕ್ಬೋದು, ನಮ್ಮ ಕೈ ತೊಗೊಳ್ಬೋದು ಅನ್ನೋಂಥ ಮನೋಸ್ಥಿತಿ ಬಂದಿದ್ದಾರೆ ಟ್ರಂಪ್. ಹೀಗಾಗಿ ಅವರು ಏನಾದರೂ ಮಾಡಿ, ಹೇಗಾದರೂ ಮಾಡಿ ಈ ಒಂದು ಚೈನಾವನ್ನು ಬದುಕಿ ಸೇರಿಸಿ ರಷ್ಯಾ ತಾವು ಹೇಳೋದು ಕೇಳ್ಕೊಳ್ಳೋಂಥ ಒಂದು ವ್ಯವಸ್ಥೆ ಮಾಡ್ಕೊಂಡು ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಇದನ್ನು ರಷ್ಯಾ ಮತ್ತು ಚೀನಾ ಒಪ್ತಾ ಇಲ್ಲ. ಅವ್ರಿಗೆ ಗೊತ್ತದೆ ಪಾಲಿಸಿ ಏನಪ್ಪ ಅಂತೇಳಿ. ಅದೇ ಕಾಲಕ್ಕೆ ಇನ್ನೊಂದು ಏನು ಮಾಡ್ಕೊಂಡಿದ್ರಪ್ಪ ಅಂತಂದ್ರೆ ನಮ್ಮ ಟ್ರಂಪ್ ಅವರು ಒಂದಿಷ್ಟು ಗಡಿಬಿಡಿ ಮಾಡಿ ಗ್ರೀನ್ಲ್ಯಾಂಡ್ ಮೇಲೆ ಅಟ್ಯಾಕ್ ಮಾಡಿದಂತ ನಿಂತಾಗ ಸಹಜವಾಗಿ ನ್ಯಾಟೋ ಇದ್ದಿದ್ದು ಅಂದರೆ ಡೆನ್ಮಾರ್ಕ್ ಅಂಡರದಲ್ಲಿ ಬರೋದ್ರಿಂದಾಗೆ ನ್ಯಾಟೋ ದೇಶಗಳೆಲ್ಲ ಹೋಗಿ ತಮ್ಮ ಸೈನ್ಯವನ್ನು ಇಟ್ಟ ಇಲ್ಲಿ ಯಾರೂ ಬರ್ಕೊಡೋದು, ಅಮೆರಿಕ ಅಂತ ಮೊದಲು ಅಲಾವಿಲ್ಲ ಅನ್ನುವಷ್ಟು ಮಟ್ಟಿಗೆ ಸಾಧ್ಯ ಆದರೆ ಅಮೆರಿಕ ಸಂಬಂಧ ನಮಗೆ ಬೇಕಾಗಿಲ್ಲ ಅನ್ನುವಂಥ ಹಂತಕ್ಕೆ ಬಂದಿದ್ದರಿಂದಾಗೆ ಸಹಜವಾಗಿ ಸ್ವಲ್ಪ ಏನಾಗಿದೆ ಆ ವಿಷಯ ಸ್ಟ್ಯಾಗ್ನೈಸ್ ಆಗಿದೆ, ನಿಂತದಲ್ಲೇ. ಹಾಗಾದೆಲ್ಲ ಪೂರ್ತಿ ಬಿಟ್ಟಿದ್ದಾರಂತಲ್ಲ ನಮ್ಮ ಈ ಟ್ರಂಪ್. ಈಗ ಅವ್ರಿಗೆ ಶತಾಯ ಇರಾನ್ ತೊಗೊಳ್ಬೇಕು. ಅದರ ಸಲುವಾಗಿ ಸಾಧ್ಯ ಆದರೆ ನಾವು ಇಸ್ರೇಲ್ ದೋಸ್ತಿ ಬಿಟ್ಟು ನಡೀತದೆ ಅಂತೇಳಿ. ಯಾಕಂದರೆ ಇಲ್ಲಿವರೆಗೆ ಇಸ್ರೇಲ್ ದೋಸ್ತಿಯನ್ನು ಅಮೆರಿಕ ಯಾಕೆ ಮಾಡ್ತಾಯಿತ್ತಪ್ಪ ಅಂದರೆ, ಮಿಡ್ಲ್ ಈಸ್ಟ್ ಮತ್ತು ಇರಾಕ್ಗಳ ಮೇಲೆ ಕಂಟ್ರೋಲ್ ಸಾಧಿಸೋ ಸಲುವಾಗಿ ಮುಸ್ಲಿಂ ದೇಶಗಳಲ್ಲಿ ಯುನಿಟಿ ಮಾಡ್ದಂಗೆ ಅವ್ರೊಳಗೆ ಒಂದು ಈ ಯಹೂದಿ ದೇಶವನ್ನು ತಂದು ಉಳಿಸಿದ್ರು ಅವರು, ಯುರೋಪ್ ಮತ್ತು ಅಮೆರಿಕ. ಇವತ್ತು ಅದರ ಮಹತ್ವ ಅವ್ರಿಗೆ ಬೇಕಾಗಿಲ್ಲ, ಇಸ್ರೇಲ್ ಅವಶ್ಯಕತೆ ಇಲ್ಲ. ಇರಾನ್ ತಮಗೆ ಹೇಳ್ತಾನೆ, ಆದ್ರೆ ಇರಾಕ್ ಮುಗಿದು ಹೋಗ್ಯದ, ಮಿಡ್ಲ್ ಈಸ್ಟು ಸಹಿತ ಅವ್ರ ಕೈಲದ. ಮತ್ತು ಯಾಕೆ ಬೇಕು ಅನಗತ್ಯ ಇಸ್ರೇಲಿಗೆ ನಾವೆಲ್ಲ ಸಹಾಯ ಮಾಡೋದು, ಧನ ಸಹಾಯ ಇರ್ಬೋದು, ಶಸ್ತ್ರಾಸ್ತ್ರ ಸಹಾಯ ಇರ್ಬೋದು, ಎಲ್ಲ ಕೊಟ್ಟ ಅದನ್ನು ಯಾಕೆ ನಾವು ಇಟ್ಕೋಬೇಕಪ್ಪ ಅನ್ನೋ ಮನೋಸ್ಥಿತಿಗೆ ಅವ್ರು ಬಂದಿದ್ದಾರೆ. ಹೀಗಾಗಿ
ಇವತ್ತು ಇಸ್ರೇಲ್ ಇದ್ದಿದ್ದು ಇರಾನ್ ಮತ್ತು ಅಮೆರಿಕ ಮಧ್ಯದಲ್ಲಿ ಯುದ್ಧ ಆಗಬೇಕು ಅಂತ ಬಯಸ್ತಾ ಇದ್ದಾನೆ. ಯಾಕಂದ್ರೆ ಯುದ್ಧ ಆಯ್ತಂದ್ರೆ ಅನಿವಾರ್ಯವಾಗಿ ನಾವು ಅನಿವಾರ್ಯ ಆಗ್ತೀವಿ ಅಲ್ಲೇ, ಮಿಡ್ಲ್ ಈಸ್ಟ್ನಲ್ಲೇ ನಾವು ಬೇಕಾಗ್ತೀವಿ, ಉಳಿದ ಮುಸ್ಲಿಂ ದೇಶಗಳು ನಮ್ಮ ಹಿಡಿತಕ್ಕೆ ಉಳಿತಾವ ಅನ್ನೋಂಥ ತರ್ಕ ಇಸ್ರೇಲದು. ಈಗಾಗಲೇ ಇಸ್ರೇಲ್ಗೆ ಅನಿಸದ ಇರಾನ್ ಮನಸ್ಸು ಮಾಡಿದ್ರೆ ಇಸ್ರೇಲ್ಗೆ ಉಳಗಾಲಿಲ್ಲೇನೋ ಅನ್ನುವಂಥದ್ದು. ಅದಕ್ಕಾಗಿ ಯುದ್ಧಕ್ಕೆ ಪ್ರಚೋದನೆ ಮಾಡ್ತಾ ಇದೆ. ಆದರೆ ಇದನ್ನು ಬಯಸ್ತಾ ಇಲ್ಲ ಟ್ರಂಪ್ ಅವ್ರಿಗೆ ಬೇಕಾಗಿದ್ದು ಮಿಡ್ಲ್ ಈಸ್ಟ್ ಅದ, ಅದರಲ್ಲೂ ಮುಖ್ಯವಾಗಿ ಇರಾನ್, ಗ್ರೀನ್ಲ್ಯಾಂಡ್ ಮತ್ತು ವೆನೆಜುಲಾ ಈಗದ, ಇವುಗಳ ಇಲ್ಲಿದ್ದಂತಹ ಒಂದು ಗ್ಯಾಸ್ ಮತ್ತು ಆಯಿಲ್. ಅದೇ ಕಾಲಕ್ಕೆ ನಮ್ಮ ಏನಪ್ಪ ಅಂದ್ರೆ ರಷ್ಯಾ ಜೊತೆಗೂ ಸಹಿತ ಸಂಬಂಧ ಬೆಳೆಸಬೇಕಾಗಿದೆ. ಯಾಕೆ ರಷ್ಯಾ ದೊಡ್ಡ ದೇಶದ ಜೊತೆಗೆ ಎರಡೂ ಸಹಿತ ಆಯಿಲ್ ಮತ್ತು ಗ್ಯಾಸ್ ಸಾಕಷ್ಟು ಅಲ್ಲಿ ಸಂಪತ್ತದ. ಹೀಗಾಗಿ ಇವುದ್ರ ದೋಸ್ತಿ ಮಾಡ್ಕೊಂಡು ಹೋದ್ರೆ ನಾವು ಇಡೀ ವಿಶ್ವನ ಆಳಬಹುದು ಅನ್ನುವಂಥ ಮನಸ್ಥಿತಿಗೆ ಟ್ರಂಪ್ ಅವ್ರು ಬಂದಿದ್ದರಿಂದಾಗೆ ಇವತ್ತು ಇರಾನದ ಮೇಲೆ ಯುದ್ಧ ಆಗ್ತದ್ರ ಅನ್ನುವಂಥದ್ದು. ಯಾಕಂದರೆ ಅದು ಮಣಿತಾ ಇಲ್ಲ. ಇರಾನದ ಆಂತರಿಕ ಸಮಸ್ಯೆ ಆದಂಥ ಅಲ್ಲಿ ಪ್ರೊಟೆಸ್ಟ್ ಶುರುವಾಗಿದ್ದಾವೆ ಖಮೇನಿ ವಿರುದ್ಧ. ಅಲ್ಲಿ ಅಯತುಲ್ಲಾ ಖಮೇನಿ ಅಂತ ಹೇಳಿದ್ದಾರೆ ಧಾರ್ಮಿಕ ಹೆಡ್ಡು, ಅವ್ರ ವಿರುದ್ಧ ಅಲ್ಲಿ ಪ್ರೊಟೆಸ್ಟ್ ಸ್ಟಾರ್ಟ್ ಆಗಿದೆ. ಅದನ್ನು ಮುಂದಿಟ್ಟುಕೊಂಡು ಒಂದು ನಮ್ಮ ಅಗ್ರಿಮೆಂಟ್ಗೆ ಒಪ್ಪಬೇಕು, ಇಲ್ಲಪ್ಪ ಅಂದ್ರೆ ನೀವು ದಾಳಿಯನ್ನು ಎದುರಿಸಬೇಕು ಅನ್ನುವಂತಹ ಮನೋಸ್ಥಿತಿಗೆ ಟ್ರಂಪ್ ಬಂದಿದ್ದರಿಂದಾಗಿ ಇಲ್ಲೇ ಯುದ್ಧ ಆರಂಭ ಆಗ್ತದನಾ ಅಂತೇಳಿ. ಮತ್ತು ಇದೇ ಕಾಲಕ್ಕೆ ಯುರೋಪಿಯನ್ ಯೂನಿಯನ್ಗಳು ಸಹಿತ ಅಂದ್ರೆ 27 ದೇಶಗಳಿದ್ದಾವೆ, ಅವರು ಸಹಿತ ಇವತ್ತು ಏನಾದರೂ ಮಾಡಿ ಶತಾಯ ಇದನ್ನು ಇಲ್ಲೇ ಬಗೆಹರಿಸಬೇಕು. ಇಲ್ಲಪ್ಪ ಅಂತಂದ್ರೆ ಇದು ಮೂರನೇ ಯುದ್ಧಕ್ಕೆ ಆಸ್ಪದ ಆಗ್ಬೋದು, ಇಲ್ಲೇ ಅಮೇರಿಕೆಯನ್ನು ಒಳಗೆ ಎಂಟ್ರಿ ಮಾಡಿಕೊಡೋ ಹಾಗಿಲ್ಲ ಅನ್ನುವಂಥ ಮನೋಸ್ಥಿತಿಗೆ ಬಂದಿದ್ದಾರೆ. ಯುರೋಪಿಯನ್ ಯೂನಿಯನ್ ಅದರಲ್ಲೂ ಮುಖ್ಯವಾಗಿ ಅವ್ರಿಗೆ ಚೈನಾನೂ ಬೇಡಾಗ್ಯದ, ಜೊತೆಗೆ ಅಮೇರಿಕಾದ ಎಂಟ್ರಿನೂ ಬೇಡಾಗ್ಯದ. ಹಾಗಂತ ಏನು ಅನ್ಲಿಕ್ಕೆ ಭಾಳ ಸದ್ಯೊಳಗೆ ಯುರೋಪಿಯನ್ ಯೂನಿಯನ್ ಅದ, ಸಾಕಷ್ಟು ದೇಶಗಳಿದ್ದಾವೆ ಅದರಲ್ಲಿ. ಆದರೆ ಅಮೇರಿಕೆ ಎದುರಿನ ಒಂದು ಶಕ್ತಿಯಲ್ಲಿ ಅವ್ರು ಕಂಚೋರು ಕಡಿಮೆ ತೋರಿಸ್ತಾ ಇದ್ದಾರೆ, ಶಕ್ತಿ ಅವ್ರದ ಕಡಿಮೆ ಅದಂತ ಕಂಡು ಬರ್ತಾ ಇದ್ದಾರೆ. ಹೀಗಾಗಿ ಯುರೋಪಿಯನ್ ಯೂನಿಯನ್ಗೂ ಸಹಿತ US ಸಹಿತ ಎಂಟ್ರಿ ಬೇಡಾಗ್ಯದ. ಒಟ್ಟಾರೆಯಾಗಿ ಇವತ್ತು ಇರಾನ್ ಜೊತೆಗೆ ಎಲ್ಲ ಸಂಪರ್ಕ ಮಾಡಲಿಕ್ಕೆ ಬಯಸ್ತಾ ಇದ್ದಾರೆ. ಬಟ್ ಇದೇ ಕಾಲಕ್ಕೆ ಯುರೋಪಿಯನ್ ಯೂನಿಯನ್ಗೆ ಚೈನಾದ ಗೆಳೆತನವೂ ಬೇಡಾಗಿದೆ. ಯಾಕಂದ್ರೆ ಡಿಕ್ಟೇಟರ್ ದೇಶ, ಒಂದು ಕಮ್ಯುನಿಸ್ಟ್ ದೇಶ ಅನ್ನುವಂಥ ಭಾವ ಅಲ್ಲಿರೋದ್ರಿಂದಾಗೆ ರಷ್ಯಾ ಜೊತೆಗೂ ಅವ್ರು ಬೇಕಾಗಿಲ್ಲ ಯುರೋಪಿಯನ್ ಯೂನಿಯನ್ಗೆ. ಯಾಕಂದ್ರೆ ಉಕ್ರೇನದ ಮೇಲೆ ಇವ್ರು ಮಾಡುತ್ತಿರೋ ದಾಳಿಯನ್ನು ಕಳೆದ 2-3 ವರ್ಷಗಳನ್ನು ನಡೆಸಿದ್ದನ್ನು ನೋಡಿದಾಗ ಇಂದೆಲ್ಲ ನಾಳೆ ರಷ್ಯಾದಿಂದ ನಮ್ಗೆ ತೊಂದರೆ ಆಗ್ತದೆ ಅಂತ ತಿಳ್ಕೊಂಡು ಅವರು ಈ ಒಂದು ತಮ್ಮದಲ್ಲಿ ನ್ಯಾಟೋ ಬಲಿಷ್ಠ ಮಾಡೋ ಜೊತೆಗೆ ಭಾರತ ಜೊತೆಗೆ ಇನ್ನುಳಿದ ದೇಶಗಳ ಜೊತೆಗೆ ತಮ್ಮ ಸಂಬಂಧವನ್ನು ಹೆಚ್ಚು ಮಾಡ್ಕೊಳ್ಳೋದನ್ನು ನಾವು ನೋಡ್ತಾ ಇದ್ದೀವಿ. ಮಾಡಿ ನಮ್ಮ ಜೊತೆ ಅಗ್ರಿಮೆಂಟು ಆಗಿದೆ ಅವ್ರದ್ದು, 0 ಟ್ಯಾರಿಫ್, ನಮ್ಮದು 0 ಅವ್ರದ್ದು 0 ಯುರೋಪಿಯನ್ ಯೂನಿಯನ್ದು. ಹೀಗಾಗಿ ಹೊಸ ಒಂದು ಅರ್ಥವ್ಯವಸ್ಥೆ, ಹೊಸ ಒಂದು ಅಂತಾರಾಷ್ಟ್ರೀಯ ವ್ಯವಸ್ಥೆ ಈ ಕಂಡು ಬರೋದಕ್ಕೆ ಮುಖ್ಯ ಕಾರಣ ಟ್ರಂಪರ ಈ ಹಣದಾಹ ಅಥವಾ ವ್ಯಾಪಾರ ಮಾಡಿಕೊಂಡು ಆದಷ್ಟು ಹೆಚ್ಚು ಉಳಿದ ದೇಶವನ್ನು ಗಳಿಸಬೇಕು ಅನ್ನೋಂಥ ಹಣದ ಹಪಾಪಿಯಿಂದಾಗಿ ಇವತ್ತು ನಾವು 3ನೇ ಮಹಾಯುದ್ಧಕ್ಕೆ ಬಂದು ನಿಂತಿದ್ದೇವ ಅನ್ನೋಂಥ ಪ್ರಶ್ನೆಗಳು ಹೇಳ್ತಾ ಇದ್ದಾವೆ. ಯಾಕಂದ್ರೆ ಸಪೋಸ್ ಏನಾದರೂ ಅಮೇರಿಕ ಇರಾನ್ ಮೇಲೆ ದಾಳಿ ಮಾಡಿದರೆ ಖಚಿತವಾಗಿಯೂ ರಷ್ಯಾ ಮತ್ತು ಚೈನಾ ಈ ಫೀಲ್ಡ್ಗೆ, ಯುದ್ಧದ ಫೀಲ್ಡ್ಗೆ ಇಳುವ ಎಲ್ಲ ಸಾಧ್ಯಗಳು ಕಾಣ್ತಾ ಇದ್ದಾವೆ. ಯಾಕಂದರೆ ಚೈನಾಕ್ಕೆ ಯಾವುದೋ ಪ್ರಸಂಗದಲ್ಲಿ ಅಮೇರಿಕೆಯ ಪ್ರಭಾವವನ್ನು ಮಿಡ್ಲ್ ಈಸ್ಟ್ ಮೇಲೆ ಆಗಿರ್ಬೋದು, ತಮ್ಮ ಮೇಲೆ ಆಗಿರ್ಬೋದು, ಇನ್ನುಳಿದ ರಾಷ್ಟ್ರಗಳ ಮೇಲೆ ಆಗಿರ್ಬೋದು ಆಗಬಾರ್ದು ಅನ್ನೋಂಥ ನೆಲೆಯಲ್ಲಿ ಪ್ಲ್ಯಾನ್ ಮಾಡ್ತಾಯಿದೆ. ಅದಕ್ಕೆ ರಷ್ಯಾನೂ ಕೈ ಜೋಡಿಸ್ತಾ ಇದೆ. ಯಾಕಂದ್ರೆ ರಷ್ಯಾಕ್ಕೆ ಅಮೇರಿಕಾಗಿಂತ ಹೆಚ್ಚು ವಿಶ್ವಾಸಾರ್ಹ ಮಿತ್ರ ಯಾರಪ್ಪ ಅಂತಂದ್ರೆ ಚೈನಾಕ್ಕೂ ಸಹ ಅದೇ ರೀತಿ. ಈಗ ಅವು ಎರಡೂ ಕೊಡ್ಕೊಂಡು ಇವತ್ತು ಭಾರತ ಜೊತೆಗೆ ಮಿತ್ರತ್ವ ಮಾಡ್ಕೋಬೇಕು ಅನ್ನೋದ್ರೊಳಗಾಗಿ ಈ ನಮ್ಮ ಅಮೇರಿಕ USA ನಮ್ಮ ಟ್ರಂಪ್ ಅವರು ಭಾರತಕ್ಕೆ ಒಂದಿಷ್ಟೇನೋ ಈ ಏನೋ ಟ್ಯಾರಿಫ್ದಲ್ಲಿ ಒಂದಿಷ್ಟು ಕಡಿಮೆ ಮಾಡಿ 50 ಮಾಡಿದ್ರೆ 18 ನಿಲ್ಲಿಸಿ ಉಪಕಾರ ಮಾಡಿದ್ರಪ್ಪ ನಾನು ನಿಮ್ಮ ಮೇಲೆ ಅನ್ನುವಂಥದ್ದು. ಜೊತೆಗೆ ಅಮೇರಿಕೆಯ ವಸ್ತುಗಳು ನಮ್ಮಲ್ಲಿ ಆಮದು ಮಾಡಿಕೊಂಡ್ರೆ 0 ಇದು ಟ್ಯಾರಿಫ್. ಹೀಗಾಗಿ ಅಲ್ಲಿ ವಸ್ತುಗಳು ಸರಿಯಾಗಿ ನಮ್ಮಲ್ಲಿ ಮಾರೋದ್ರಿಂದಾಗಿ ನಮ್ಮಲ್ಲಿ ಅಗ್ರಿಕಲ್ಚರ್ ಆಧಾರಿತ ಇನ್ನುಳಿದ ಯಾವುದೇ ವ್ಯವಹಾರಗಳು ನಮಗೆ ಲಾಸ್ ಆಗ್ತವೆ ಅನ್ನೋದು ಇವತ್ತು ಪ್ರತಿಯೊಬ್ಬ ರೈತರಿಗೆ ಅನಿಸ್ಲಿಕ್ಕೆ ಶುರುವಾಗಿದೆ. ಹೀಗಾಗಿ ಇವತ್ತು ಒಂದು ರೀತಿ ಇಂಬ್ಯಾಲೆನ್ಸ್ ಮತ್ತು ಟ್ರೀಟ್ಮೆಂಟ್ ಆಗಿದೆ ನಮ್ಮ ಮತ್ತು ಅಮೆರಿಕ ಮಧ್ಯದಲ್ಲಿ ಅನ್ನೋದು ವಾದ ಇವತ್ತು ಕೇಳಿ ಬರ್ತಾ ಇದ್ದಾರೆ. ಹೀಗಾಗಿ ನಮ್ಮ ರಾಹುಲ್ ಗಾಂಧಿ ಅವರು ಈ ಪೂರ್ತಿಯಾಗಿ ಮೋದಿಯವರು ಶರಣಾದರು ಅಮೆರಿಕ ಬಂದಿದ್ದಕ್ಕಾಗಿ ಈಗ ಮತ್ತೆ ಚರ್ಚೆ ಮಾಡ್ತಾ ಇದ್ದಾರೆ. ಶರಣಾಗಿದ್ದರು ಎಲ್ಲಿ ನೋಡೋದು ಇನ್ನೂ ಮುಂದಿನ ದಿನದಲ್ಲಿ ಗೊತ್ತಾಗುವಂಥದ್ದು. ಏನೋ ಆಗಲಿ, ಒಟ್ಟಿನಲ್ಲಿ ಇರಾನದ ಮೇಲೆ ಆಗುವಂಥ ದಾಳಿ ನಿಶ್ಚಿತವಾಗಿಯೂ 3ನೇ ಮಹಾಯುದ್ಧಕ್ಕೆ ದಾರಿ ಆಗ್ಬೋದಾ ಅನ್ನುವಂಥ ಪ್ರಶ್ನೆ ಮತ್ತೆ ಇವತ್ತು ಕಾಣಲಿಕ್ಕೆ. ಟ್ರಂಪ್ ಮಾತ್ರ ಇನ್ನೂ ದುಡ್ಡು ಗಳಿಸುವ ಹಪಾಪಿಯಲ್ಲೇ ಯುದ್ಧದ ಮೂಡಿನಲ್ಲಿದ್ದಾರಂತ ಮಾತಾಡ್ತಾ ಇದ್ದಾರೆ. ಇರಾನನ್ನೇ ಕಬ್ಜಾ ಮಾಡಿಕೊಂಡ್ರೆ ಇಡೀ ವಿಶ್ವದ ಕಬ್ಜಾ ಮಾಡ್ಕೊಂಡಂಗೆ ಆಗ್ತದಂತೂ ಭಾವನೆಯೂ ಅವ್ರಿಗೆ ಅದ. ಅದಕ್ಕೆ ಇದು ಆಗದಂಗೆ ನೋಡ್ಕೊಳ್ಳೋಂಥ ಕೆಲಸ ಇವತ್ತು ಯುರೋಪಿಯನ್ ಯೂನಿಯನ್ದು, ರಷ್ಯಾ ಮತ್ತು ಚೈನಾಗಳದಾಗಿದೆ ಅಂತ ಕಂಡು ಬರ್ತಾ ಇದೆ. ನೋಡು ಏನಾಗ್ತದೆ ಇದು.
ಆದ್ರೆ ಟ್ರಂಪ್ ಅವರ ಈ ಯುದ್ಧದ ಹಪಾಪಿ ಯಾಕಪ್ಪ ಅಂತಂದ್ರೆ ಆದಷ್ಟು ಜಗದಲ್ಲಿ ನಾನು ಶ್ರೀಮಂತ ಆಗಬೇಕು ಅನ್ನೋಂಥದ್ದು, ಎಲ್ಲರೂ ನನ್ನ ಮುಂದೆ ಬಂದು ನಿಲ್ಲಿ ಅನ್ನುವಂಥ ಮನೋಸ್ಥಿತಿ ಅಂಥೇಳಿ ವಿಶ್ವ ಎಲ್ಲ ಇವತ್ತು ಮಾತಾಡಕತ್ತದ. ಏನೋ ಆಗಲಿ ಇರಾನ್ದಲ್ಲಿದ್ದಂಥ ಭಾರತೀಯರಿಗೆ ನೀವು ಆದಷ್ಟು ಜಲ್ದಿ ಭಾರತಕ್ಕೆ ಬನ್ನಿರಿ, ಇರಾನ್ ಬಿಡ್ರಿ ಅನ್ನೋಂಥ ಮೆಸೇಜ್ ಹೋಗೋದನ್ನು ನೋಡಿದರೆ ಯುದ್ಧ ಇಲ್ಲೇ ಇಲ್ಲೋ ಅದ. ಇದನ್ನು ಯುದ್ಧ ಬಯಸುತ್ತಿರುವುದು ಇಸ್ರೇಲ್ ಬಯಸಿದಂಗೆ ಆಗ್ತದನ. ಇದೇ ಸಂದರ್ಭದಲ್ಲಿ ಇಸ್ರೇಲ್ಗೆ ನಮ್ಮ ಮೋದಿಯವರು ಸಹಿತ ಹೋಗ್ತಾ ಇದ್ದಾರೆ. ಅಲ್ಲಿ ಏನೇನು ಆಗ್ಬೋದು ಅನ್ನೋದು ಮುಂದಿನ ಒಂದು ವಿಡಿಯೋಗಳಿಗೆ ಚರ್ಚೆ ಮಾಡೋದು. ಬಟ್ ಇವತ್ತು ಮಾತ್ರ ಇರಾನ 3ನೇ ಮಹಾಯುದ್ಧಕ್ಕೆ ಕಾರಣ ಆಗ್ಬೋದಾ, ಟ್ರಂಪರ ಮಹತ್ವಾಕಾಂಕ್ಷೆ 3ನೇ ಮಹಾಯುದ್ಧಕ್ಕೆ ಕಾರಣ ಆಗ್ಬೋದಾ ಅನ್ನೋದನ್ನು ಮತ್ತು ಮುಂದಿನ ದಿನ ನೋಡೋಣ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿರಿ. ಯಾಕೆ ಶಕ್ಷಿ ನ್ಯೂಸ್ ಅರ್ಥಾತ್ ಈ ಥರ ಇದು ಸತ್ಯದ ಕೈಗಣನೆ ವಂದನೆಗಳು.